ಸಮಾಧಾನ ಅನ್ನುವಂಥದ್ದು ಇನ್ನೂ ಕೂಡ ಶಮನ ಆಗಿಲ್ಲ. ಒಂದಷ್ಟು ರಾಜ್ಯದಲ್ಲಿ ಬೆಳವಣಿಗೆಗಳು ನಡೀತಾ ಇರೋದು ಕೂಡ ಗಮನಿಸ್ತಾ ಇದ್ದೀವಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ, ಅದನ್ನು ಕೂಡ ಗಮನಿಸೋಣ. ಸಿದ್ದರಾಮಯ್ಯ ಡಿಕೆಶಿ ನಡುವೆ ಸಿಎಂ ಕುರ್ಚಿಗಾಗಿ ಕುಸ್ತಿ ನಡೀತಾನೆ ಇದೆ. ಅಧಿವೇಶನದ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಈಗ ಒಂದು ರೀತಿಯಲ್ಲಿ ಭಕ್ಷ್ಯ ಭೋಜನ ಸಿಕ್ಕಿದಂತಾಗಿದೆ. ವಿಪಕ್ಷಗಳ ಕೈಗೆ ಚಾಟಿ ಕೊಟ್ಟು ಪಶ್ಚಾತ್ತಾಪ ಪಡ್ತಾ ಇದೆಯಾ ಈಗ ಸರ್ಕಾರ ಅನ್ನೋ ಪ್ರಶ್ನೆ ಆಬ್ವಿಯಸ್ಲಿ ಹೌದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಬಾರಿ ಅಧಿವೇಶನದಲ್ಲಿ ಯಾವ ವಿಚಾರ ಚರ್ಚೆ ಆಗುತ್ತೆ ಅನ್ನುವಂತ ಪ್ರಶ್ನೆಗಳಿದ್ವು. ಆದರೆ ನೋ ಡೌಟ್ ಈ ಬಾರಿ ವಿಪಕ್ಷಗಳಿಗೆ ಭರ್ಜರಿಯಾದಂತಹ ಒಂದು ರೀತಿಯ ಭೂರಿ ಭೋಜನ ಸಿಕ್ಕಿದೆ. ಈ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ, ಸಿಎಂ ಡಿಸಿಎಂ ಮಧ್ಯೆಯೇ ಎಲ್ಲವೂ ಸರಿ ಇಲ್ಲ ಅನ್ನುವಂತಹ ವಿಚಾರ ಸಿಕ್ಕಿರೋದ್ರಿಂದ ಇದೇ ವಿಚಾರ ಚರ್ಚೆ ಆಗಬಹುದು ಅನ್ನುವಂತಹ ವಿಚಾರ. ಇನ್ನೇನು 3 ದಿನದಲ್ಲಿ ಬೆಳಗಾವಿ ಅಧಿವೇಶನ ಆರಂಭ ಆಗುತ್ತೆ. 3 ದಿನದಲ್ಲಿ ಬೆಳಗಾವಿ ಅಧಿವೇಶನ ಇರೋದು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಒಂದು ಕಡೆಯಲ್ಲಿ ಮಾಡಿಕೊಳ್ಳಲಾಗಿದೆ. ಸರ್ಕಾರದಿಂದಲೂ ಕೂಡ ವಿಪಕ್ಷಗಳಿಗೆ ಯಾವ ರೀತಿಯಲ್ಲಿ ಕೌಂಟರ್ ಕೊಡಬೇಕು ಅನ್ನುವಂತ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ದೋಸ್ತಿ ಕುಸ್ತಿ. ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ಉದ್ಭವಿಸಿರುವಂತಹ ಈ ನಾಯಕತ್ವ ಗೊಂದಲ ಇದೆಯಲ್ಲ, ಅದೇ ಈ ಬಾರಿಯ ಅಧಿವೇಶನದ ಮೇನ್ ಅಜೆಂಡಾ. ವಿಪಕ್ಷಗಳಿಗೆ ಸಿಕ್ಕಿರುವಂತಹ ಅತಿ ದೊಡ್ಡ ಅಸ್ತ್ರ. ಈ ಗೊಂದಲದಿಂದ ಆಡಳಿತದ ಮೇಲೆ ನೇರ ಪರಿಣಾಮ ಆಗಿದೆ ಅನ್ನುವಂಥದ್ದನ್ನ ರಿಜಿಸ್ಟರ್ ಮಾಡುವಂತಹ ನಿಟ್ಟಿನಲ್ಲಿ ವಿಪಕ್ಷ ಯಾವುದೇ ಚಾನ್ಸ್ ಅನ್ನ ಕಳೆದುಕೊಳ್ಳೋದಿಲ್ಲ. ಇದನ್ನ ಅಸ್ತ್ರ ಮಾಡಿಕೊಂಡಿದೆ ಈಗ ಬಿಜೆಪಿ ಹಾಗೂ ಜೆಡಿಎಸ್. ಅಧಿವೇಶನದಲ್ಲಿ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮಾತುಕತೆಗಳು ನಿರ್ಣಯಗಳು ಆಗಿದೆ ಅನ್ನುವಂತ ಮಾಹಿತಿ. ನಿರ್ಣಯ ಮಂಡಿಸಿ ಸರ್ಕಾರದ ಮೇಲೆ ವಾಗ್ದಾಳಿಗೂ ಕೂಡ ಈಗ ತಯಾರಿಯನ್ನ ಮಾಡಿಕೊಂಡಿದೆ. ಈಗಾಗಲೇ ಈ ವಿಪಕ್ಷಗಳು ಕೌಂಟರ್ ಕೊಡಬೇಕು ಅಂತ ಏನ್ ನಿರ್ಧಾರವನ್ನ ಮಾಡಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ಕೂಡ ತಯಾರಿಯನ್ನ ಮಾಡಿಕೊಂಡಿದೆ. ವಿಪಕ್ಷಗಳ ಅಸ್ತ್ರ ಏನು ಅನ್ನುವಂಥದ್ದನ್ನ ಈಗಾಗಲೇ ಕಾಂಗ್ರೆಸ್ ಅರಿತಿದೆ. ಹಾಗಾಗಿ ಸರ್ಕಾರದಿಂದಲೂ ಕೂಡ ಕೌಂಟರ್ ಪ್ಲಾನ್ ರೆಡಿ ಆಗಿದೆ. ವಿಪಕ್ಷಗಳಿಗೆ ಈಗ ಸಿಕ್ಕಿರುವಂತಹ ಅಸ್ತ್ರ ಏನು, ಸಿಎಂ ಡಿಸಿಎಂ ಮಧ್ಯೆ ಎಲ್ಲವೂ ಸರಿ ಇಲ್ಲ, ಅವಿಶ್ವಾಸ ನಿರ್ಣಯವನ್ನ ಗೊತ್ತು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿಪಕ್ಷಗಳು ಈಗ ತಯಾರಿಯನ್ನ ನಡೆಸಿರೋದು. ಅದರ ಜೊತೆಯಲ್ಲಿ ಈ ಕುರ್ಚಿ ಕಿತ್ತಾಟದಿಂದ ರಾಜ್ಯದ ಮೇಲೆ ಆಗಿರುವಂತಹ ಪರಿಣಾಮಗಳು, ಯಾವುದೇ ರೀತಿಯ ಅಭಿವೃದ್ಧಿಗಳಾಗ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ರಾಜ್ಯದ ಜನರ ಮೇಲೆ ಆಗಿರುವಂತಹ ಪರಿಣಾಮ, ಇದೆಲ್ಲವನ್ನು ಮುಂದಿಟ್ಕೊಂಡು ವಿಪಕ್ಷ ಇನ್ನೇನು 3 ದಿನದಲ್ಲಿ ಆರಂಭ ಆಗ್ತಾ ಇರುವಂತಹ ಈ ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕಬೇಕು ಅನ್ನುವಂತ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇರುವಾಗ ಈಗ ಕಾಂಗ್ರೆಸ್ನಿಂದಲೂ ಕೂಡ ಕೌಂಟರ್ ಪ್ಲಾನ್ ರೆಡಿ ಆಗಿದೆ. ವಿರೋಧ ಪಕ್ಷಗಳಿಂದ ಯಾವ ರೀತಿ ಟೀಕೆ ಟಿಪ್ಪಣಿಗಳನ್ನ ಕೇಳಬೇಕು ಅಂತ ಒಂದಷ್ಟು ಚಿಂತನೆಗಳನ್ನ ಕೂಡ ನಡೆಸಲಾಗಿದೆ. ಜೊತೆಗೆ ಅಧಿವೇಶನದಲ್ಲಿ ಒಗ್ಗಟ್ಟಿನ ಹೋರಾಟ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಡಿಸಿಎಂ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರು ಸಚಿವರಿಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಿರ್ದೇಶನವನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಇನ್ನೇನು ಉಳಿದಿರೋದು 3 ದಿನ ಈ ಅಧಿವೇಶನಕ್ಕೆ. ಹಾಗಾಗಿ ಈ ಅಧಿವೇಶನದ ಸಂದರ್ಭದಲ್ಲಿ ಬಿಜೆಪಿಗೆ ಒಂದಷ್ಟು ಅಸ್ತ್ರ ಬಹಳ ಈಸಿಯಾಗಿ ಸಿಕ್ಬಿಟ್ಟಿದೆ. ಅದಕ್ಕೆ ಕಾಂಗ್ರೆಸ್ನ ಕೌಂಟರ್ ಪ್ಲಾನ್ ಏನು, ಪಕ್ಷ ಹಾಗೂ ವಿಪಕ್ಷ ಎರಡು ರೀತಿಯಲ್ಲಿ ಯಾವ ರೀತಿಯಲ್ಲಿ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಅಂತ ಬಸವರಾಜ್. ಖಂಡಿತ ಅಶ್ವಿನಿ, ರಾಜ್ಯ ಸರ್ಕಾರದಲ್ಲಿ ಎದ್ದಿರ್ತಕ್ಕಂಥ ಅಧಿಕಾರದ ಗೊಂದಲವೇ ಈಗ ಬಿಜೆಪಿ ಮತ್ತು ಜೆಡಿಎಸ್ಗೆ ವರದಾನ ಆಗಿರ್ತಕ್ಕಂಥದ್ದು. ಪ್ರತಿ ಬಾರಿ ಅಧಿವೇಶನ ಅಂತ ಸಂದರ್ಭದಲ್ಲಿ ಸಾರ್ವಜನಿಕ ವಿಷಯಗಳನ್ನ ಎತ್ತಬೇಕಾದಾಗ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ, ಅದರಿಂದ ವಿಪಕ್ಷಗಳಿಗೆ ಎಷ್ಟು ಲಾಭ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ಚರ್ಚೆ ಚಿಂತನೆಯನ್ನ ವಿಪಕ್ಷಗಳು ಮಾಡ್ತಾ ಇದ್ವು. ಆದ್ರೆ ಈ ಬಾರಿ ಭರ್ಜರಿ ಭೋಜನವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ವಿಪಕ್ಷಗಳ ಕೈ ಕೊಟ್ಬಿಟ್ಟಿದೆ. ಯಾವಾಗ ನಾಯಕತ್ವದ ವಿಚಾರವಾಗಿ ಸಿಎಂ ಡಿಸಿಎಂ ನಡುವೆ ಒಂದಷ್ಟು ಕಿತ್ತಾಟ ಆರಂಭವಾಯಿತು, ಇದನ್ನ ಅಸ್ತ್ರ ಮಾಡ್ಕೊಳ್ಳೋಕೆ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ತಯಾರಿಯನ್ನ ಮಾಡಿರ್ತಕ್ಕಂಥದ್ದು. ಅವಿಶ್ವಾಸ ನಿರ್ಣಯವನ್ನ ಮಂಡಿಸಲೇಬೇಕು ಅನ್ನುವಂತ ನಿರ್ಣಯವನ್ನು ಮಾಡಿಕೊಂಡಿದ್ದಾರೆ. ಈ ಅವಿಶ್ವಾಸ ನಿರ್ಣಯ ಮಂಡಿಸೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ತೀವ್ರ ಮುಜುಗರ ಮತ್ತು ಒಂದು ರೀತಿಯಲ್ಲಿ ಪಶ್ಚಾತ್ತಾಪ ಕೂಡ ಪಡೆಯುವಂತಾಗ್ತಾ ಇದೆ. ಯಾಕಂದ್ರೆ ಅಸ್ತ್ರವನ್ನ ವಿಪಕ್ಷಗಳ ಕೈಗೆ ಇವರು ಆಡಳಿತ ಪಕ್ಷವೇ ಕೊಟ್ಬಿಟ್ಟಿದೆ. ಯಾಕಂದ್ರೆ ಈಗಾಗಲೇ 140 ಸ್ಥಾನಗಳಿದ್ರೂ ಕೂಡ ಅವಿಶ್ವಾಸ ನಿರ್ಣಯ ಮಂಡಿಸಿದ ಅಂದ್ರೆ ಅದು ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಮುಜುಗರನೆ. ಹಾಗಾಗಿ ಅದರ ಅವಿಶ್ವಾಸ ನಿರ್ಣಯ ಮಂಡಿಸಿದ್ರೆ ನಾವು ಯಾವ ರೀತಿಯಾಗಿ ಸಿದ್ಧವಾಗಬೇಕು ಅನ್ನುವಂಥದ್ದು. ಯಾಕಂದ್ರೆ ಇದಕ್ಕೆ ಟೈಮ್ ಲಿಮಿಟ್ಸ್ ಅಂತ ಇರೋಲ್ಲ, 1 ವಾರಗಳ ಕಾಲ ಚರ್ಚೆ ಕೂಡ ಆಗಬಹುದು. ಆ
ಚರ್ಚೆ ಸಂದರ್ಭದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷದ ನಡುವೆ ವಾಕ್ ಸಮರ ಕೂಡ ಜೋರಾಗಿ ನಡೆಯುತ್ತೆ. ಯಾವ ರೀತಿಯಾಗಿ ಈ ಒಂದು ಸರ್ಕಾರ ಜನರ ಸಮಸ್ಯೆಗಳನ್ನು ಮರೆತು ಅಧಿಕಾರ ಕಿತ್ತಾಟದಲ್ಲಿ ತೊಡಗಿದೆ ಅನ್ನುವಂತ ಒಂದು ವಾಗ್ದಾಳಿಯನ್ನ ಬಿಜೆಪಿ ಮಾಡೇ ಮಾಡುತ್ತೆ. ಅದಕ್ಕೆ ನಾವು ಕೌಂಟರ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಸಿಎಂ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ಸಭೆಯನ್ನ ಮಾಡಲಾಯಿತು ಸಚಿವರ ಜೊತೆ. ಈ ಸಭೆಯಲ್ಲಿ ನಾವು ಸರ್ಕಾರದ ಸಾಧನೆಗಳನ್ನು ಹೇಳಿ ಬಿಜೆಪಿಯ ಬಾಯಿ ಕಟ್ಟಿ ಹಾಕೋಣ ಮತ್ತು ಅವರ ಅವಧಿಯಲ್ಲಿ ಆಗಿರತಕ್ಕಂಥ ತಪ್ಪುಗಳನ್ನು ಕೂಡ ಎತ್ತಿ ಹಿಡಿದು ನಾವು ಈ ಒಂದು ಅವರ ಬಾಯಿ ಕಟ್ಟಿ ಹಾಕೋಣ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗಿದೆ. ಯಾಕಂದ್ರೆ ನಿನ್ನೆ ಸಭೆಯಲ್ಲಿ ಸುದೀರ್ಘವಾಗಿ ಸಚಿವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ನಾವೇ ವಿರೋಧ ಪಕ್ಷಗಳಿಗೆ ಆಹಾರ ಕೊಟ್ಬಿಟ್ಟಿದ್ದೇವೆ, ನಮ್ಮಲ್ಲೇ ಈ ತರ ಒಗ್ಗಟ್ಟಿದ್ದಿದ್ರೆ ಈ ತರಹದ ಬೆಳವಣಿಗೆಗಳು ಆಗ್ತಿರ್ಲಿಲ್ಲ ಅನ್ನುವಂಥದ್ದು. ಆದ್ರಿಂದ ಸೋಮವಾರದಿಂದ ಆರಂಭವಾಗ್ತಿರ್ತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ಈ ರೀತಿಯಾದಂತಹ ಚರ್ಚೆಗಳು ಬಹಳ ದೊಡ್ಡ ಮಟ್ಟದ ಗಂಭೀರ ಚರ್ಚೆಗಳು ಆಗುವಂತ ಸಾಧ್ಯತೆಗಳಿದಾವೆ. ಅಶ್ವಿನಿ, ಥ್ಯಾಂಕ್ ಯು. ಬಸಿಕದನ ಅನ್ನುವಂಥದ್ದು ಇನ್ನೂ ಕೂಡ ಶಮನ ಆಗಿಲ್ಲ. ಒಂದಷ್ಟು ರಾಜ್ಯದಲ್ಲಿ ಬೆಳವಣಿಗೆಗಳು ನಡೀತಾ ಇರೋದು ಕೂಡ ಗಮನಿಸ್ತಾ ಇದ್ದೀವಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ, ಅದನ್ನು ಕೂಡ ಗಮನಿಸೋಣ. ಸಿದ್ದರಾಮಯ್ಯ ಡಿಕೆಶಿ ನಡುವೆ ಸಿಎಂ ಕುರ್ಚಿಗಾಗಿ ಕುಸ್ತಿ ನಡೀತಾನೆ ಇದೆ. ಅಧಿವೇಶನದ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಈಗ ಒಂದು ರೀತಿಯಲ್ಲಿ ಭಕ್ಷ್ಯ ಭೋಜನ ಸಿಕ್ಕಿದಂತಾಗಿದೆ. ವಿಪಕ್ಷಗಳ ಕೈಗೆ ಚಾಟಿ ಕೊಟ್ಟು ಪಶ್ಚಾತ್ತಾಪ ಪಡ್ತಾ ಇದೆಯಾ ಈಗ ಸರ್ಕಾರ ಅನ್ನೋ ಪ್ರಶ್ನೆ ಆಬ್ವಿಯಸ್ಲಿ ಹೌದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಬಾರಿ ಅಧಿವೇಶನದಲ್ಲಿ ಯಾವ ವಿಚಾರ ಚರ್ಚೆ ಆಗುತ್ತೆ ಅನ್ನುವಂತ ಪ್ರಶ್ನೆಗಳಿದ್ವು. ಆದರೆ ನೋ ಡೌಟ್ ಈ ಬಾರಿ ವಿಪಕ್ಷಗಳಿಗೆ ಭರ್ಜರಿಯಾದಂತಹ ಒಂದು ರೀತಿಯ ಭೂರಿ ಭೋಜನ ಸಿಕ್ಕಿದೆ. ಈ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ, ಸಿಎಂ ಡಿಸಿಎಂ ಮಧ್ಯೆಯೇ ಎಲ್ಲವೂ ಸರಿ ಇಲ್ಲ ಅನ್ನುವಂತಹ ವಿಚಾರ ಸಿಕ್ಕಿರೋದ್ರಿಂದ ಇದೇ ವಿಚಾರ ಚರ್ಚೆ ಆಗಬಹುದು ಅನ್ನುವಂತಹ ವಿಚಾರ. ಇನ್ನೇನು 3 ದಿನದಲ್ಲಿ ಬೆಳಗಾವಿ ಅಧಿವೇಶನ ಆರಂಭ ಆಗುತ್ತೆ. 3 ದಿನದಲ್ಲಿ ಬೆಳಗಾವಿ ಅಧಿವೇಶನ ಇರೋದು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಒಂದು ಕಡೆಯಲ್ಲಿ ಮಾಡಿಕೊಳ್ಳಲಾಗಿದೆ. ಸರ್ಕಾರದಿಂದಲೂ ಕೂಡ ವಿಪಕ್ಷಗಳಿಗೆ ಯಾವ ರೀತಿಯಲ್ಲಿ ಕೌಂಟರ್ ಕೊಡಬೇಕು ಅನ್ನುವಂತ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ದೋಸ್ತಿ ಕುಸ್ತಿ. ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ಉದ್ಭವಿಸಿರುವಂತಹ ಈ ನಾಯಕತ್ವ ಗೊಂದಲ ಇದೆಯಲ್ಲ, ಅದೇ ಈ ಬಾರಿಯ ಅಧಿವೇಶನದ ಮೇನ್ ಅಜೆಂಡಾ. ವಿಪಕ್ಷಗಳಿಗೆ ಸಿಕ್ಕಿರುವಂತಹ ಅತಿ ದೊಡ್ಡ ಅಸ್ತ್ರ. ಈ ಗೊಂದಲದಿಂದ ಆಡಳಿತದ ಮೇಲೆ ನೇರ ಪರಿಣಾಮ ಆಗಿದೆ ಅನ್ನುವಂಥದ್ದನ್ನ ರಿಜಿಸ್ಟರ್ ಮಾಡುವಂತಹ ನಿಟ್ಟಿನಲ್ಲಿ ವಿಪಕ್ಷ ಯಾವುದೇ ಚಾನ್ಸ್ ಅನ್ನ ಕಳೆದುಕೊಳ್ಳೋದಿಲ್ಲ. ಇದನ್ನ ಅಸ್ತ್ರ ಮಾಡಿಕೊಂಡಿದೆ ಈಗ ಬಿಜೆಪಿ ಹಾಗೂ ಜೆಡಿಎಸ್. ಅಧಿವೇಶನದಲ್ಲಿ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮಾತುಕತೆಗಳು ನಿರ್ಣಯಗಳು ಆಗಿದೆ ಅನ್ನುವಂತ ಮಾಹಿತಿ. ನಿರ್ಣಯ ಮಂಡಿಸಿ ಸರ್ಕಾರದ ಮೇಲೆ ವಾಗ್ದಾಳಿಗೂ ಕೂಡ ಈಗ ತಯಾರಿಯನ್ನ ಮಾಡಿಕೊಂಡಿದೆ. ಈಗಾಗಲೇ ಈ ವಿಪಕ್ಷಗಳು ಕೌಂಟರ್ ಕೊಡಬೇಕು ಅಂತ ಏನ್ ನಿರ್ಧಾರವನ್ನ ಮಾಡಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ಕೂಡ ತಯಾರಿಯನ್ನ ಮಾಡಿಕೊಂಡಿದೆ. ವಿಪಕ್ಷಗಳ ಅಸ್ತ್ರ ಏನು ಅನ್ನುವಂಥದ್ದನ್ನ ಈಗಾಗಲೇ ಕಾಂಗ್ರೆಸ್ ಅರಿತಿದೆ. ಹಾಗಾಗಿ ಸರ್ಕಾರದಿಂದಲೂ ಕೂಡ ಕೌಂಟರ್ ಪ್ಲಾನ್ ರೆಡಿಯಾಗಿದೆ. ವಿಪಕ್ಷಗಳಿಗೆ ಈಗ ಸಿಕ್ಕಿರುವಂತಹ ಅಸ್ತ್ರ ಏನು, ಸಿಎಂ ಡಿಸಿಎಂ ಮಧ್ಯೆ ಎಲ್ಲವೂ ಸರಿ ಇಲ್ಲ, ಅವಿಶ್ವಾಸ ನಿರ್ಣಯವನ್ನ ಗೊತ್ತು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿಪಕ್ಷಗಳು ಈಗ ತಯಾರಿಯನ್ನ ನಡೆಸಿರೋದು. ಅದರ ಜೊತೆಯಲ್ಲಿ ಈ ಕುರ್ಚಿ ಕಿತ್ತಾಟದಿಂದ ರಾಜ್ಯದ ಮೇಲೆ ಆಗಿರುವಂತಹ ಪರಿಣಾಮಗಳು, ಯಾವುದೇ ರೀತಿಯ ಅಭಿವೃದ್ಧಿಗಳಾಗ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ರಾಜ್ಯದ ಜನರ ಮೇಲೆ ಆಗಿರುವಂತಹ ಪರಿಣಾಮ, ಇದೆಲ್ಲವನ್ನು ಮುಂದಿಟ್ಕೊಂಡು ವಿಪಕ್ಷ ಇನ್ನೇನು 3 ದಿನದಲ್ಲಿ ಆರಂಭ ಆಗ್ತಾ ಇರುವಂತಹ ಈ ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕಬೇಕು ಅನ್ನುವಂತ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇರುವಾಗ ಈಗ ಕಾಂಗ್ರೆಸ್ನಿಂದಲೂ ಕೂಡ ಕೌಂಟರ್ ಪ್ಲಾನ್ ರೆಡಿ ಆಗಿದೆ. ವಿರೋಧ ಪಕ್ಷಗಳಿಂದ ಯಾವ ರೀತಿ ಟೀಕೆ ಟಿಪ್ಪಣಿಗಳನ್ನ ಕೇಳಬೇಕು ಅಂತ ಒಂದಷ್ಟು ಚಿಂತನೆಗಳನ್ನ ಕೂಡ ನಡೆಸಲಾಗಿದೆ. ಜೊತೆಗೆ ಅಧಿವೇಶನದಲ್ಲಿ ಒಗ್ಗಟ್ಟಿನ ಹೋರಾಟ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಡಿಸಿಎಂ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರು ಸಚಿವರಿಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಿರ್ದೇಶನವನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಗಮನಿಸ್ತಾ ಇದೀವಿ ಇನ್ನೇನು ಉಳಿದಿರೋದು 3 ದಿನ ಈ ಅಧಿವೇಶನಕ್ಕೆ. ಹಾಗಾಗಿ ಈ ಅಧಿವೇಶನದ ಸಂದರ್ಭದಲ್ಲಿ ಬಿಜೆಪಿಗೆ ಒಂದಷ್ಟು ಅಸ್ತ್ರ ಬಹಳ ಈಸಿಯಾಗಿ ಸಿಕ್ಬಿಟ್ಟಿದೆ. ಅದಕ್ಕೆ ಕಾಂಗ್ರೆಸ್ನ ಕೌಂಟರ್ ಪ್ಲಾನ್ ಏನು, ಪಕ್ಷ ಹಾಗೂ ವಿಪಕ್ಷ ಎರಡು ರೀತಿಯಲ್ಲಿ ಯಾವ ರೀತಿಯಲ್ಲಿ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಅಂತ ಬಸವರಾಜ್?
ಖಂಡಿತ ಅಶ್ವಿನಿ, ರಾಜ್ಯ ಸರ್ಕಾರದಲ್ಲಿ ಎದ್ದಿರ್ತಕ್ಕಂಥ ಅಧಿಕಾರದ ಗೊಂದಲವೇ ಈಗ ಬಿಜೆಪಿ ಮತ್ತು ಜೆಡಿಎಸ್ಗೆ ವರದಾನ ಆಗಿರ್ತಕ್ಕಂಥದ್ದು. ಪ್ರತಿ ಬಾರಿ ಅಧಿವೇಶನ ಅಂತ ಸಂದರ್ಭದಲ್ಲಿ ಸಾರ್ವಜನಿಕ ವಿಷಯಗಳನ್ನ ಎತ್ತಬೇಕಾದಾಗ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ, ಅದರಿಂದ ವಿಪಕ್ಷಗಳಿಗೆ ಎಷ್ಟು ಲಾಭ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ಚರ್ಚೆ ಚಿಂತನೆಯನ್ನ ವಿಪಕ್ಷಗಳು ಮಾಡ್ತಾ ಇದ್ವು. ಆದ್ರೆ ಈ ಬಾರಿ ಭರ್ಜರಿ ಭೋಜನವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ವಿಪಕ್ಷಗಳ ಕೈ ಕೊಟ್ಬಿಟ್ಟಿದೆ. ಯಾವಾಗ ನಾಯಕತ್ವದ ವಿಚಾರವಾಗಿ ಸಿಎಂ ಡಿಸಿಎಂ ನಡುವೆ ಒಂದಷ್ಟು ಕಿತ್ತಾಟ ಆರಂಭವಾಯಿತು, ಇದನ್ನೇ ಅಸ್ತ್ರ ಮಾಡ್ಕೊಳ್ಳಕ್ಕೆ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ತಯಾರಿಯನ್ನ ಮಾಡಿರ್ತಕ್ಕಂಥದ್ದು. ಅವಿಶ್ವಾಸ ನಿರ್ಣಯವನ್ನ ಮಂಡಿಸಲೇಬೇಕು ಅನ್ನುವಂತ ನಿರ್ಣಯವನ್ನು ಮಾಡಿಕೊಂಡಿದ್ದಾರೆ. ಈ ಅವಿಶ್ವಾಸ ನಿರ್ಣಯ ಮಂಡಿಸೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ತೀವ್ರ ಮುಜುಗರ ಮತ್ತು ಒಂದು ರೀತಿಯಲ್ಲಿ ಪಶ್ಚಾತ್ತಾಪ ಕೂಡ ಪಡೆಯುವಂತಾಗ್ತಾ ಇದೆ. ಯಾಕಂದ್ರೆ ಅಸ್ತ್ರವನ್ನ ವಿಪಕ್ಷಗಳ ಕೈಗೆ ಇವರು ಆಡಳಿತ ಪಕ್ಷವೇ ಕೊಟ್ಬಿಟ್ಟಿದೆ. ಯಾಕಂದ್ರೆ ಈಗಾಗಲೇ 140 ಸ್ಥಾನಗಳಿದ್ರೂ ಕೂಡ ಅವಿಶ್ವಾಸ ನಿರ್ಣಯ ಮಂಡಿಸಿದ ಅಂದ್ರೆ ಅದೊಂದು ರೀತಿಯ ಸರ್ಕಾರಕ್ಕೆ ಮುಜುಗರನೆ. ಹಾಗಾಗಿ ಅದರ ಅವಿಶ್ವಾಸ ನಿರ್ಣಯ ಮಂಡಿಸಿದ್ರೆ ನಾವು ಯಾವ ರೀತಿಯಾಗಿ ಸಿದ್ಧವಾಗಬೇಕು ಅನ್ನೋದು. ಯಾಕಂದ್ರೆ ಇದಕ್ಕೆ ಟೈಮ್ ಲಿಮಿಟ್ಸ್ ಅಂತ ಇರೋಲ್ಲ, ಒಂದು ವಾರಗಳ ಕಾಲ ಚರ್ಚೆ ಕೂಡ ಆಗಬಹುದು. ಆ ಚರ್ಚೆ ಸಂದರ್ಭದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷದ ನಡುವೆ ವಾಕ್ ಸಮರ ಕೂಡ ಜೋರಾಗಿ ನಡೆಯುತ್ತೆ. ಯಾವ ರೀತಿಯಾಗಿ ಈ ಒಂದು ಸರ್ಕಾರ ಜನರ ಸಮಸ್ಯೆಗಳನ್ನು ಮರೆತು ಅಧಿಕಾರ ಕಿತ್ತಾಟದಲ್ಲಿ ತೊಡಗಿದೆ ಅನ್ನುವಂತ ಒಂದು ವಾಗ್ದಾಳಿಯನ್ನ ಬಿಜೆಪಿ ಮಾಡೇ ಮಾಡುತ್ತೆ. ಅದಕ್ಕೆ ನಾವು ಕೌಂಟರ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಸಿಎಂ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ಸಭೆಯನ್ನೇ ಮಾಡಲಾಯಿತು ಸಚಿವರ ಜೊತೆ. ಈ ಸಭೆಯಲ್ಲಿ ನಾವು ಸರ್ಕಾರದ ಸಾಧನೆಗಳನ್ನು ಹೇಳಿ ಬಿಜೆಪಿಯ ಬಾಯಿ ಕಟ್ಟಿ ಹಾಕೋಣ ಮತ್ತು ಅವರ ಅವಧಿಯಲ್ಲಿ ಆಗಿರತಕ್ಕಂಥ ತಪ್ಪುಗಳನ್ನು ಕೂಡ ಎತ್ತಿ ಹಿಡಿದು ನಾವು ಈ ಒಂದು ಅವರ ಬಾಯಿ ಕಟ್ಟಿ ಹಾಕೋಣ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗಿದೆ. ಯಾಕಂದ್ರೆ ನಿನ್ನೆ ಸಭೆಯಲ್ಲಿ ಸುದೀರ್ಘವಾಗಿ ಸಚಿವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ನಾವೇ ವಿರೋಧ ಪಕ್ಷಗಳಿಗೆ ಆಹಾರ ಕೊಟ್ಬಿಟ್ಟಿದ್ದೇವೆ, ಡಬ್ಬಲ್ಲೇ ಈ ತರ ಒಗ್ಗಟ್ಟಿದ್ದಿದ್ರೆ ಈ ತರಹದ ಬೆಳವಣಿಗೆಗಳು ಆಗ್ತಿರ್ಲಿಲ್ಲ ಅನ್ನುವಂಥದ್ದು. ಆದ್ರಿಂದ ಸೋಮವಾರದಿಂದ ಆರಂಭವಾಗ್ತಿರ್ತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ಈ ರೀತಿಯಾದಂತಹ ಚರ್ಚೆಗಳು ಬಹಳ ದೊಡ್ಡ ಮಟ್ಟದ ಗಂಭೀರ ಚರ್ಚೆಗಳು ಆಗುವಂತ ಸಾಧ್ಯತೆಗಳಿದಾವೆ. ಅಶ್ವಿನಿ, ಥ್ಯಾಂಕ್ ಯು.